ಸಾವಿನ ಹೆದ್ದಾರಿ ಎಂದೇ ಕುಖ್ಯಾತಿ ಪಡೆದಿರುವ ಹುಬ್ಬಳ್ಳಿ-ಧಾರವಾಡ ಬೈಪಾಸ್ ರಸ್ತೆಯಲ್ಲಿ ಅಪಘಾತಗಳ ಸರಣಿ ಮುಂದುವರೆದಿದ್ದರೂ ರಸ್ತೆ ಅಗಲೀಕರಣ ಕಾಮಗಾರಿ ಮಾತ್ರ ನಿರೀಕ್ಷಿತ ವೇಗದಲ್ಲಿ ಸಾಗುತ್ತಿಲ್ಲ. ನೂರಾರು ಜೀವಗಳನ್ನು ಬಲಿ ಪಡೆದಿರುವ ಈ ರಸ್ತೆಯ ಕಾಮಗಾರಿ ವಿಳಂಬ ಸಾರ್ವಜನಿಕರ ಆತಂಕಕ್ಕೆ ಕಾರಣವಾಗಿದೆ. ಇದು ಕೇವಲ ಒಂದು ರಸ್ತೆಯಲ್ಲ, ನೂರಾರು ಕುಟುಂಬಗಳ ಕಣ್ಣೀರಿಗೆ ಕಾರಣವಾದ ಸಾವಿನ ಹೆದ್ದಾರಿ. ಹುಬ್ಬಳ್ಳಿ-ಧಾರವಾಡ ನಡುವಿನ ಬೈಪಾಸ್ ರಸ್ತೆಯಲ್ಲಿ ಅಪಘಾತಗಳು ದಿನೇ ದಿನೇ ಹೆಚ್ಚುತ್ತಿದ್ದು, ಜನಸಾಮಾನ್ಯರು ಭಯದ ವಾತಾವರಣದಲ್ಲೇ ಸಂಚರಿಸುವಂತಾಗಿದೆ. 2018ರಿಂದ ಈವರೆಗೆ 600ಕ್ಕೂ ಹೆಚ್ಚು ಭೀಕರ ಅಪಘಾತಗಳು ಸಂಭವಿಸಿದ್ದು, ಹಲವಾರು ಅಮೂಲ್ಯ ಜೀವಗಳು ಬಲಿಯಾಗಿದೆ. ಅಪಘಾತಗಳ ಸರಣಿ ಮುಂದುವರೆದಿದ್ದರೂ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮಾತ್ರ ರಸ್ತೆ ಅಗಲೀಕರಣ ಕಾಮಗಾರಿಯಲ್ಲಿ ನಿರ್ಲಕ್ಷ್ಯ ತೋರಿದೆ ಎಂಬ ಆರೋಪ ಕೇಳಿಬರುತ್ತಿದೆ. ಅಲ್ಲಲ್ಲಿ ಕಾಮಗಾರಿ ಆರಂಭಿಸಿ ಅರ್ಧಕ್ಕೆ ಬಿಟ್ಟು ಹೋಗಿರುವ ಕಾರಣ ವಾಹನ ಸವಾರರು ಮತ್ತಷ್ಟು ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಕಾಮಗಾರಿ ವಿಳಂಬವೇ ಅಪಘಾತಗಳಿಗೆ ಪ್ರಮುಖ ಕಾರಣ ಎಂಬ ಅಭಿಪ್ರಾಯ ಸಾರ್ವಜನಿಕ ವಲಯದಿಂದ ವ್ಯಕ್ತವಾಗುತ್ತಿದೆ. ನ್ಯಾಷನಲ್ ಹೈವೇ ಸ್ವಲ್ಪ ನಿರೀಕ್ಷೆಗಿಂತ ಸ್ಲೋ ನಡೆದದ, ಆದ್ರೆ ಅದಕ್ಕಿಂತ ಮೊದಲು ಅಲ್ಲಿಯೂ ಲ್ಯಾಂಡ್ ಎಕ್ವಿಷನ್ ಸಮಸ್ಯೆ ಇತ್ತು. ಈ ಕಂಪ್ಲೀಟ್ ಲ್ಯಾಂಡ್ ಎಕ್ವಿಷನ್ ಆಗಿದೆ. ಬಹಳಷ್ಟು ಅದನ್ನ ನಮ್ಮ ಆಫೀಸ್ನಿಂದ ನಾನು ಫಾಲೋ ಅಪ್ ಮಾಡ್ತಾ ಇದ್ದೇನೆ. ಯಾಕಂದ್ರೆ ಅದನ್ನ ನಾವು ಆದಷ್ಟು ಶೀಘ್ರದಲ್ಲಿ ಅದನ್ನ ಸನ್ಮಾನ್ಯ ಪ್ರಧಾನಮಂತ್ರಿಗಳಿಂದನೇ ಅದನ್ನ ಡೆಡಿಕೇಟ್ ಮಾಡುವಂಥ ಒಂದು ವಿಚಾರ ಅದ. ಬಿಕಾಸ್ ಭಾಳ ಜನರ ಆಸ್ಪಿರೇಷನ್ ಇತ್ತದ. ಆ ಆಸ್ಪಿರೇಷನ್ನು ಅದು ಎಲ್ಲ ಕಡೆ 6 ಲೇನು 8 ಲೇನ್ ಆಗ್ಯದ, ಇಲ್ಲಿಯೂ ಮಾಡ್ಬೇಕಂತ. ಅದರಲ್ಲಿ ತಾಂತ್ರಿಕ ತೊಂದರೆ ಭಾಳ ಇದ್ದು. 2025 ತನಕ ಅದನ್ನ ಬೇರೆದವ್ರು ಕೊಟ್ಬಿಟ್ಟಿದ್ರು. ಅಂದ್ರೆ ನಾವು ಶುರು ಮಾಡಿದ್ದೆ ಈಗ ಶುರು ಮಾಡ್ಬೇಕಾಗ್ತಿತ್ತು ಕೆಲಸ. ಆದ್ರೆ ಅವ್ರಿಗೆ ಕರೆದು ಮಾತುಕತೆ ಮಾಡಿ 2 ವರ್ಷ ಮೊದಲ ಪಕ್ಕದ ರಸ್ತೆಗಳನ್ನು ಮಾಡಲಿಕ್ಕೆ ಅವರಿಗೆ ಕನ್ವಿನ್ಸ್ ಮಾಡಿ, ಹಿಂದಿದ್ದಂಥ ಏನು ಅವರು ಕಾಂಟ್ರಾಕ್ಟರ್ ಇದ್ರು ಅವರಿಗೆ ಕನ್ವಿನ್ಸ್ ಮಾಡಿ ನಾನು ಗಡ್ಕರಿ ಅವರು ಸಾಕಷ್ಟು ಪ್ರಯತ್ನ ಮಾಡಿದ್ವಿ. ಮತ್ತು ಹಿಂದಿಲ್ಲೇ ಜಗದೀಶ್ ಶೆಟ್ಟರು ಅವರು ಇಲ್ಲೇ ಮಂತ್ರಿ ಇದ್ದಾಗ ಅವರು ಬಂದಿದ್ರು, ನಾವು ಮೀಟಿಂಗ್ ಮಾಡಿದ್ವಿ. ಅದಾದ ನಂತರ ಭಾಳಷ್ಟು ಸರ್ತಿ 21 22 ಸಹಿತ ಅವ್ರನ್ನ ಗಡ್ಕರಿ ಅವ್ರ ಮುಂದೆ ಕರೆಸಿ ಒಪ್ಪಿಸಿದ್ವಿ. ಅದರ ಪ್ರಕಾರ ಈಗ ಆಲ್ಮೋಸ್ಟ್ ಒಂದು 70% ಏನೋ 83% ಮುಗಿದಿದೆ. ಒಂದಿಷ್ಟು ಬ್ರಿಡ್ಜ್ದು ಅದು ಮೇನ್ ವರ್ಕ್ ಅದ, ಅದನ್ನು ಮುಗಿಸ್ಲಿಕ್ಕೆ ಮೊನ್ನೆ ಒಂದು ವಿಡಿಯೋ ಕಾನ್ಫರೆನ್ಸ್ ಮಾಡಿ ಹೇಳಿದ್ದೀವಿ ನಾವು. ಈಗ ಅದನ್ನು ನಾನು ವಿಸಿಟ್ ಮಾಡ್ತೇನೆ. 32 ಕಿಲೋಮೀಟರ್ ಉದ್ದದ ಈ ದ್ವಿಪಥ ರಸ್ತೆಯನ್ನು ಚತುಷ್ಪಥ ರಸ್ತೆಯಾಗಿ ಅಭಿವೃದ್ಧಿಪಡಿಸಲು 2022ರಲ್ಲಿ ಸುಮಾರು 1200 ಕೋಟಿ ರೂಪಾಯಿ ವೆಚ್ಚದ ಯೋಜನೆಗೆ ಅನುಮೋದನೆ ನೀಡಲಾಗಿತ್ತು. ಆದರೆ 3 ವರ್ಷ ಕಳೆದರೂ ಕಾಮಗಾರಿ ಪೂರ್ಣಗೊಂಡಿಲ್ಲ. ಆಮೆಗತಿಯಲ್ಲಿ ಸಾಗುತ್ತಿರುವ ಕಾಮಗಾರಿ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಪ್ರತಿನಿತ್ಯ ಸಾವಿರಾರು ವಾಹನಗಳು ಸಂಚರಿಸುವ ಈ ಹೆದ್ದಾರಿಯಲ್ಲಿ ಸುರಕ್ಷತಾ ಕ್ರಮಗಳ ಕೊರತೆ, ಅಪೂರ್ಣ ಕಾಮಗಾರಿ ಹಾಗೂ ರಸ್ತೆ ಇಕ್ಕಟ್ಟಿನಿಂದ ಅಪಘಾತಗಳ ಸಂಖ್ಯೆ ಹೆಚ್ಚುತ್ತಲೇ ಇದೆ. ಕಾಮಗಾರಿ ಪೂರ್ಣಗೊಳ್ಳುವವರೆಗೂ ಜನರ ಜೀವದೊಂದಿಗೆ ಚೆಲ್ಲಾಟ ಮುಂದುವರಿಯುವ ಭೀತಿ ಕಾಡುತ್ತಿದೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸೇರಿದಂತೆ ಹಲವು ಜನಪ್ರತಿನಿಧಿಗಳು ಕಾಮಗಾರಿ ವಿಳಂಬದ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ಲೋಕಾರ್ಪಣೆ ಮಾಡುವ ಕನಸು ಕಂಡಿರುವ ಯೋಜನೆ ಇದೀಗ ವಿಳಂಬದ ಕಾರಣ ಟೀಕೆಗೆ ಗುರಿಯಾಗಿದೆ. ಒಟ್ಟಾರೆಯಾಗಿ ಸಾವಿನ ಹೆದ್ದಾರಿ ಎಂಬ ಅಪಖ್ಯಾತಿಯಿಂದ ಹೊರಬರಬೇಕಾದ ಹುಬ್ಬಳ್ಳಿ-ಧಾರವಾಡ ಬೈಪಾಸ್ ರಸ್ತೆ ಕಾಮಗಾರಿ ಇನ್ನೂ ಸಂಪೂರ್ಣಗೊಳ್ಳದಿರುವುದು ಜನರಲ್ಲಿ ಆತಂಕ ಮೂಡಿಸಿದೆ. ಇನ್ನಾದರೂ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಎಚ್ಚೆತ್ತುಕೊಂಡು ಕಾಮಗಾರಿಯನ್ನು ತ್ವರಿತಗತಿಯಲ್ಲಿ ಪೂರ್ಣಗೊಳಿಸಿ ಸಾರ್ವಜನಿಕರಿಗೆ ಸುರಕ್ಷಿತ ಸಂಚಾರದ ವ್ಯವಸ್ಥೆ ಕಲ್ಪಿಸಬೇಕಿದೆ. ಕ್ಯಾಮರಾ ಪರ್ಸನ್ ಹೇಮಂತ್ ಜೊತೆ ಸಂಗಮೇಶ ಸತ್ತಿಗೇರಿ, ಕರ್ನಾಟಕ ಟಿವಿ, ಹುಬ್ಬಳ್ಳಿ.